ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಈಶ್ವರಿ ಕುಕಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹಾಗೆ ಇನ್ನು ಯಾರ್ಯಾರು ಹೊಸಬರು ಈಶ್ವರಿ ಕುಕಿಂಗ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇವತ್ತೊಂದು ತುಂಬ ರುಚಿಕರವಾದಂತಹ ಅದ್ಭುತವಾದಂತಹ ತಾಲಿಪಟ್ಟು ರೆಸಿಪಿನ ತೋರಿಸ್ತಾ ಇದ್ದೀನಿ. ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ ಆಗಿರುವಂಥ ಬೆಳಗಿನ ನಾಷ್ಟ ಹಾಗೂ ರಾತ್ರಿ ಊಟಕ್ಕೂ ಇದನ್ನು ಮಾಡ್ಕೊಳ್ಬಹುದು. ಇದಕ್ಕೆ ನಾನು ಪಾಲಕ್ ಸೊಪ್ಪು, ಮೆಂತ್ಯ ಹಾಗೆ ಸಬ್ಸಿಗೆ ಸೊಪ್ಪು, ಕ್ಯಾರೆಟು, ಈರುಳ್ಳಿ, ಮೂಲಂಗಿ ಸೊಪ್ಪನ್ನು ಬಳಸ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪಲ್ಲಿರುವಂತಹ ಬೆನಿಫಿಟ್ಸ್ ಅಂದರೆ ನಮ್ಮ ಚರ್ಮದ ತೇವಾಂಶವನ್ನು ಒದಗಿಸುವುದಲ್ಲದೆ ನೈಸರ್ಗಿಕ ಹೊಳಪನ್ನು ನೀಡುತ್ತೆ. ಮೊಡವೆ ಏನಾದರೂ ಇದ್ದರೆ ಅದನ್ನು ಕೂಡ ನಿವಾರಣೆ ಮಾಡುತ್ತೆ. ಮತ್ತು ನಮ್ಮ ತ್ವಚೆಗೆ ಕಾಂತಿಯನ್ನು ಒದಗಿಸುತ್ತೆ. ದೇಹದ ವಿಷಕಾರಿ ಅಂಶವನ್ನು ಹೊರಹಾಕೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ಇದರಲ್ಲಿ ಅಧಿಕ ಕಬ್ಬಿನಾಂಶವನ್ನು ಹೊಂದಿದೆ. ಇನ್ನು ಸಬ್ಸಿಗೆ ಸೊಪ್ಪು, ಇದರಲ್ಲಿ ಕೂಡ ಆ್ಯಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿದೆ. ಚರ್ಮದ ಕಾಂತಿ ಹೆಚ್ಚಿಸಲು ಇದು ಕೂಡ ತುಂಬ ಸಹಾಯಕಾರಿಯಾಗಿದೆ. ಮತ್ತು ಮೆಂತ್ಯ ಸೊಪ್ಪು, ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ. ಮಧುಮೇಹ ಇರೋರು ಇದನ್ನು ಸೇವಿಸೋದ್ರಿಂದ ಮಧುಮೇಹ ನಿಯಂತ್ರಣ ಇರುತ್ತೆ. ರಕ್ತಹೀನತೆ ಮತ್ತು ಹೃದಯದ ಆರೋಗ್ಯ, ಜೀರ್ಣಕ್ರಿಯೆ, ತೂಕ ಇಳಿಕೆಗೆ, ಕೂದಲ ಆರೋಗ್ಯ, ಚರ್ಮದ ಆರೈಕೆಗೂ ಕೂಡ ಇದು ತುಂಬ ಸಹಾಯ ಮಾಡುತ್ತೆ. ಇದು ಮೆಂತ್ಯ ಸೊಪ್ಪಿನ ಹೆಲ್ತ್ ಬೆನಿಫಿಟ್ಸು ನೋಡಿ. ಇದು ಸಬ್ಸಿಗೆ ಸೊಪ್ಪು, ಇದು ಪಾಲಕ್ ಸೊಪ್ಪು. ಇನ್ನು ನೀವು ಬೇರೆ ಯಾವುದಾದ್ರೂ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋ ಹಾಗಿದ್ರೆ ಮಾಡಿಬಿಡಿ. ಕ್ಯಾರೆಟು ಕೂಡ ಹಾಗೆ ಕಣ್ಣಿನ ಆರೋಗ್ಯ, ತೂಕ ನಿಯಂತ್ರಣ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಇದು ಕೂಡ ತುಂಬ ಸಹಾಯ ಮಾಡುತ್ತೆ. ಮತ್ತು ಇದಕ್ಕೆ ಸ್ವಲ್ಪ ಮಸಾಲೆ ಸಾಮಾನುಗಳು ಬೇಕು. ಇಲ್ಲಿ ನಾನು ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ, ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿ ತೆಂಗಿನ ತುರಿ, 1-2 ಸ್ಪೂನಷ್ಟು ಧನಿಯಾ ಕಾಳನ್ನು ತೊಗೊಂಡಿದ್ದೀನಿ. ನಿಮಗೆ ಬೇಡ ಅಂತ ಹೇಳಿದ್ರೆ ಧನಿಯಾ ಕಾಳನ್ನು ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ನಾನು ಒಂದು ಮಿಕ್ಸಿ ಜಾರನ್ನ ತಗೊಳ್ತಾ ಇದ್ದೀನಿ. ಅದಕ್ಕೆ ತಗೊಂಡಿರುವಂತಹ ಎಲ್ಲ ಮಸಾಲೆ ಪದಾರ್ಥಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಪುದೀನ ಎಲೆಗಳನ್ನು ಕೂಡ ಸೇರಿಸ್ಕೊಳ್ಬಹುದು. ಕೊಬ್ಬರಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈ ಎಲ್ಲ ಪದಾರ್ಥವನ್ನು ಹಾಕಿ ಮಾಡೋದ್ರಿಂದ ತುಂಬ ರುಚಿ ಅದ್ಭುತವಾಗಿ ಬರುತ್ತೆ ನೋಡಿ. ಈಗ ಇದನ್ನು ಫೈನಾಗೇನು ಪೇಸ್ಟ್ ಮಾಡೋದು ಬೇಡ, ಸ್ವಲ್ಪ ತರಿಯಾಗಿಯೇ ಇರಲಿ. ಇದಕ್ಕೆ ಇನ್ನೂ 1-2 ಐಟಮ್ಸ್ನ ಸೇರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಉಪ್ಪನ್ನು ಹಾಕ್ತೀನಿ. ಅನಂತರ ಧನಿಯಾ ಕಾಳನ್ನು ಸೇರಿಸಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ. ಇದು ತರಿಯಾಗಿಯೇ ಇರಲಿ. ಇದಕ್ಕೆ ನೀರನ್ನು ಹಾಕುವಂತಹ ಅವಶ್ಯಕತೆ ಇಲ್ಲ. ಇಷ್ಟಾದರೆ ಸಾಕು ನೋಡಿ. ನಾನು ತೋರಿಸ್ತಾ ಇದ್ದೀನಲ್ಲ, ಇಷ್ಟಾದರೆ ಸಾಕು. ಖಾರಕ್ಕೆ ಅನುಗುಣವಾಗಿ ನೀವು ಖಾರನ ಹಾಕ್ಕೊಳ್ಬೇಕಾಗುತ್ತೆ. ಇವಾಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ತಗೊಂಡಿರುವಂತಹ ಸೊಪ್ಪು, ಕ್ಯಾರೆಟು, ಈರುಳ್ಳಿ ಎಲ್ಲವನ್ನು ಮೊದಲಿಗೆ ನಾನು ಮಿಕ್ಸ್ ನೋಡಿ. ಈ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಹಿಟ್ಟನ್ನು ಕಲಸೋಕ್ಕೆ ಕಂಫರ್ಟೇಬಲ್ ಇಲ್ಲ ಅಂದರೆ ಒಂದು ಬಾಣಲೆಯಲ್ಲೂ ಕೂಡ ಹಾಕ್ಕೊಂಡು ನೀವು ಕಲಿಸ್ಕೊಳ್ಬಹುದು. ನಾನು ನಿಮಗೆ ತೋರಿಸೋಗೋಸ್ಕರ ಅಂತ ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೆ. ಇವಾಗ ನಾನು ಕೆಲವೊಂದು ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. 1 ಬೌಲ್ನಷ್ಟು ಜೋಳದ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜೋಳದ ಹಿಟ್ಟನ್ನು ಮಿಲ್ ಮಾಡಿಸ್ಬೇಕಾದ್ರೆ ಅಕ್ಕಿ ಸೇರಿಸಿಲ್ಲ ಅಂದರೆ ಒಂದು ಅರ್ಧ ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ನಂತರ 1 ಬೌಲು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನಾನು ತೋರಿಸ್ತಾ ಇರೋ ಬೌಲು ಒಂದೇ ಮೆಜರ್ಮೆಂಟಲ್ಲಿದೆ. ಹಾಗೆ ಅರ್ಧ ಬೌಲ್ನಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಕಡಲೆ ಹಿಟ್ಟು ಅಂದರೆ ಬಜ್ಜಿ ಮಾಡೋ ಹಿಟ್ಟು. ಮತ್ತು 1 ಬೌಲ್ನಷ್ಟು ರಾಗಿ ಹಿಟ್ಟು. ನಿಮಗೆ ಇನ್ನೂ ಬೇರೆ ಯಾವುದಾದ್ರೂ ಹಿಟ್ಟನ್ನು ಸೇರಿಸ್ಬೇಕು ಅಂತ ಇದ್ದರೆ ಸೇರಿಸ್ಕೊಳ್ಬಹುದು. ನಂತರ ಚಿಟಿಕೆ ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಓಂ ಕಾಳನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ನಾವು ಆವಾಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಖಾರ ಎಲ್ಲವನ್ನು ಹಾಕ್ತಾ ಇದ್ದೀನಿ. ಖಾರ ಕಡಿಮೆ ಆಗೋದಾದರೆ ಇನ್ನೂ ಸ್ವಲ್ಪ ನೀವು ಹಸಿರು ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಮೊದಲಿಗೆ ಇದನ್ನು ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಒಟ್ಟಿಗೆ ನೀರನ್ನು ಹಾಕ್ಕೊಳ್ಳೋಕೆ ಹೋಗಬೇಡಿ. ಸೊಪ್ಪು, ನಾವು ಹಾಕಿರುವಂಥ ಖಾರ, ಉಪ್ಪು ಎಲ್ಲ ಇದಕ್ಕೆ ಚೆನ್ನಾಗಿ ಒದಗಬೇಕು. ಆ ಥರ ನಾವು ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ ನೋಡಿ. ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ಒಂದೊಂದು ಸೊಪ್ಪು ಒಂದೊಂದು ಟೈಮು ನಾವು ತಿನ್ನಲಿಕ್ಕಾಗತ್ತೆ. ಎಲ್ಲ ಸೊಪ್ಪನ್ನು ಒಂದೇ ಟೈಮ್ ತಿನ್ನಲಿಕ್ಕಾಗಲ್ಲ. ಆ ಥರ ಮಾಡಬೇಕು ಅಂತ ಅಂದರೆ ಒಂದ್ಸರಿ ನೀವು ರೆಸಿಪಿನ ಟ್ರೈ ಮಾಡಿ. ಈ ಥರ ತಾಲಿಪಟ್ಟು ಎಲ್ಲ ಥರ ಸೊಪ್ಪು, ತರಕಾರಿ ಹಾಕಿ ಮಾಡೋದ್ರಿಂದ ನಮ್ಮ ಹೆಲ್ತಿಗೆ
ಬೇಕಾಗಿರುವಂತಹ ಬೆನಿಫಿಟ್ಸ್ ಎಲ್ಲ ಸಿಗುತ್ತೆ. ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ಹಿಟ್ಟನ್ನು ಯಾವುದೇ ಕಾರಣಕ್ಕೂ ತಿಳುವಾಗಿ ಮಾಡ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಗಟ್ಟಿಯಾಗೇ ಇರಲಿ. ನಾವು ಇದಕ್ಕೆ ಈರುಳ್ಳಿ ಮತ್ತು ಮೂಲಂಗಿ ಹಾಕಿ ಮಾಡೋದ್ರಿಂದ ಹಿಟ್ಟು ಗಟ್ಟಿ ಇಟ್ಟರೂ ಸ್ವಲ್ಪ ಸಮಯ ಕಳೆದ ಮೇಲೆ ಇದು ನೀರಾಗುವಂತಹ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೆ ನೀರನ್ನು ಸ್ವಲ್ಪನೇ ಸೇರಿಸಿ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ರುಚಿಯಲ್ಲಂತೂ ತುಂಬ ಅದ್ಭುತವಾಗಿರುತ್ತೆ. ಉತ್ತರ ಕರ್ನಾಟಕದ ಜನರಂತೂ ವಾರದಲ್ಲಿ ಒಂದು ಸರಿನಾದರೂ ಇದನ್ನು ಟ್ರೈ ಮಾಡಿರ್ತಾರೆ. ಮತ್ತು ಇದು ತುಂಬ ಫೇಮಸ್ ಟಿಫನ್ ರೆಸಿಪಿ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಆ ಥರ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಹಿಟ್ಟು ಎಷ್ಟು ನಾವು ಗಟ್ಟಿಯಾಗಿ ಚೆನ್ನಾಗಿ ಕಲಿಸ್ಕೊತೀವೋ ಅಷ್ಟು ರುಚಿಯಾಗಿ ಅದ್ಭುತವಾಗಿ ಬರುತ್ತೆ. ಮತ್ತು ಹಿಟ್ಟು ಗಟ್ಟಿಯಾಗಿ ಕಲಿಸೋದ್ರಿಂದ ಎಷ್ಟು ಬೇಕೋ ಅಷ್ಟು ತೆಳುವಾಗಿ ನಾವು ತಾಲಿಪಟ್ಟನ್ನು ತಯಾರು ಮಾಡ್ಕೊಳ್ಬಹುದು. ಹಿಟ್ಟು ತಿಳುವಾದರೆ ಮಾಡ್ಲಿಕ್ಕೆ ಬರುತ್ತೆ, ಎತ್ತಿ ತವೆಗೆ ಹಾಕೋಷ್ಟರಲ್ಲಿ ಕಟ್ಟಾಗಿಬಿಡುತ್ತೆ ಕೈಯಲ್ಲಿ. ಇದಕ್ಕೆ ಬೇಕಂದರೆ ನೀವು ಸ್ವಲ್ಪ ರೈಸನ್ನು ಕೂಡ ಸೇರಿಸ್ಕೊಳ್ಬಹುದು. ನಿಮಗೆ ಬೇಕು ಅಂದರೆ ಡಯಟ್ ಮಾಡೋರಾದರೆ ರೈಸನ್ನು ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು, ಡಯಟ್ ಮಾಡೋರಿಗೆ ತುಂಬ ಮುಖ್ಯವಾದಂತಹ ಆಹಾರ ಪದಾರ್ಥ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನೋಡಿ, ಇಷ್ಟು ಚೆನ್ನಾಗಿ ಹಿಟ್ಟನ್ನು ನಾನು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಒಂದು 10 ನಿಮಿಷ ಇದನ್ನು ರೆಸ್ಟ್ ಮಾಡಲಿಕ್ಕೆ ಬಿಡ್ತೀನಿ. ನೋಡಿ, ಇವಾಗ 10 ನಿಮಿಷ ಆಗಿದೆ. ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಅದ್ಭುತವಾಗಿ ರೆಡಿಯಾಗಿದೆ. ಇದಕ್ಕೆ ನಾನು ಸ್ವಲ್ಪ ಬಿಳಿ ಎಳ್ಳನ್ನು ಬಳಸ್ತಾ ಇದ್ದೀನಿ. ಬಿಳಿ ಎಳ್ಳನ್ನು ಬಳಸಿ ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ ಬೇಕಾಗಿರುವಂತಹ ಮಾಯಿಶ್ಚರೈಸಿಂಗ್ ಥರ ಇದು ಕೂಡ ಕೆಲಸ ಮಾಡುತ್ತೆ. ಚಳಿಗಾಲದಲ್ಲಿ ಬಿಳಿ ಎಳ್ಳನ್ನು ಬಳಸೋದ್ರಿಂದ ತುಂಬ ಆರೋಗ್ಯಕ್ಕೂ ಕೂಡ ನಮಗೆ ಒಳ್ಳೆಯದು. ನೋಡಿ, ಒಂದ್ಸರಿ ನಾವು ತಾಲಿಪಟ್ಟು ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಉರುಳೆನ ತಗೊಂಡು ಈ ಥರ ಪೇಪರ್ನ ರೆಡಿ ಮಾಡ್ಕೋಬೇಕು. ಪ್ಲಾಸ್ಟಿಕ್ ಸೀಟ್ನ ರೆಡಿ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಒಬ್ಬಟ್ಟು ಸೀಟ್ ಇದ್ದರೆ ಅದರಲ್ಲೇ ಕೂಡ ನೀವು ಮಾಡಬಹುದು. ನೋಡಿ, ಮೇಲ್ಗಡೆ ಸ್ವಲ್ಪ ಕೈಯಿಂದ ಎಳ್ಳನ್ನು ಹಚ್ಕೊಂಡು ಅದರ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಇನ್ನೊಂದು ಪ್ಲಾಸ್ಟಿಕ್ ಕವರ್ನ ಅದರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಚಪಾತಿ ಯಾವ ಥರ ನೀವು ಉಜ್ತೀರಾ ಅದೇ ಥರ ಇದನ್ನು ಕೂಡ ಉಜ್ಕೊಳ್ಬಹುದು. ಅಂದರೆ ಒಂದೇ ಸಮನಾಗಿ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಕೈಯಿಂದನೂ ಕೂಡ ಮಾಡ್ಕೊಳ್ಬಹುದು. ತುಂಬ ತೆಳುವಾಗಿ ಬರಲ್ಲ ಅನ್ನೋ ಒಂದು ಕಾರಣಕ್ಕೆ ಈ ಥರ ಲತ್ತನಿಗೆ ಸಹಾಯದಿಂದ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟೊಂದು ಪರ್ಫೆಕ್ಟಾಗಿ ತಾಲಿಪಟ್ಟಂತೂ ರೆಡಿಯಾಗಿದೆ. ರೌಂಡ್ ಶೇಪಲ್ಲೇ ಬಂದಿದೆ. ನೀವು ಕೂಡ ಈ ಟಿಪ್ಸ್ನ ಫಾಲೋ ಮಾಡಿ ಒಂದ್ಸರಿ ತಾಲಿಪಟ್ಟನ್ನ ಮಾಡಿ. ಮಧ್ಯದಲ್ಲಿ ಒಂದು ಹೋಲ್ ಹಾಕ್ತಾ ಇದ್ದೀನಿ. ಯಾಕಂತ ಅಂದರೆ ನಾವು ತವೆಗೆ ಹಾಕಿದ ಮೇಲೆ ಪ್ಲೇಟನ್ನು ಮುಸ್ತೀವಲ್ಲ, ಚೆನ್ನಾಗಿ ಬೆಂದ್ಕೊಳ್ಳಿ ಅಂತ. ನೋಡಿ, ತೋರಿಸ್ತಾ ಇದ್ದೀನಿ. ಇವಾಗ ಈ ಕಡೆ ಒಂದು ಕಬ್ಬಿಣದ ತವೆನ ನಾನು ಚೆನ್ನಾಗಿ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೆ. ಮಾಡಿರುವಂತಹ ತಾಲಿಪಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕೈಯಿಂದ ಹಾಕುವಂತಹ ಅಭ್ಯಾಸ ಇಲ್ಲ ಅಂದರೆ ನಿಮ್ಮ ಹತ್ರ ಒಬ್ಬಟ್ಟು ಸೀಟ್ ಇದ್ದರೆ ಅದರಲ್ಲಿ ಮಾಡಿಬಿಟ್ಟು ಸೀಟಿಂದ ಮುಖಾಂತರನೇ ನೀವು ತವೆಗೆ ಹಾಕ್ಕೊಳ್ಬಹುದು. ಸುತ್ತು ಈ ಥರ ಎಣ್ಣೆ ಹಾಕಿ ಮಧ್ಯಕ್ಕೆ ಒಂದೊಂದು ಕಚ್ಚು ಹಾಕೋದ್ರಿಂದ ಚೆನ್ನಾಗಿ ಬೇಯುತ್ತೆ ಅನ್ನೋ ಒಂದು ನಂಬಿಕೆಗೆ ಆ ಥರ ನಾವು ಕಚ್ಚು ಹಾಕ್ಕೊಳ್ತಾ ಇದ್ದೀವಿ. ನಂತರ ಒಂದು ಪ್ಲೇಟನ್ನು ಮುಚ್ಚಿ ಹಬೆಯಲ್ಲಿ ಬೆಂದ್ರೇ ತಿನ್ನಲಿಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಒಂದು 2 ನಿಮಿಷ ಆದ ನಂತರ ಕೆಳಗಡೆ ಪೂರ್ತಿಯಾಗಿ ಬೆಂದಿದೆ. ಇವಾಗ ಅದನ್ನು ಮತ್ತೆ ಉಲ್ಟಾ ಮಾಡಿ ಮತ್ತೆ ಅದೇ ಥರ ಒಂದು ತಟ್ಟೆನ ಮುಚ್ಕೊಂಡು ಒಂದು 5 ನಿಮಿಷ ಇದನ್ನು ಹಾಗೆ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸಬೇಕು. ಗ್ಯಾಸ್ ಫ್ಲೇಮ್ನ ಯಾವುದೇ ಕಾರಣಕ್ಕೂ ಹೈ ಮಾಡಲಿಕ್ಕೆ ಹೋಗಬೇಡಿ. ಮೀಡಿಯಮ್ನಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಅಂದರೆ ತುಂಬ ರುಚಿಯಾಗಿ ರೆಡಿಯಾಗುತ್ತೆ. ನೋಡಿ, ಇವಾಗ ಇದು ಕೆಳಗಡೆನೂ ಚೆನ್ನಾಗಿ ಬೆಂದಿದೆ. ಸೈಡಲ್ಲಿ ಇನ್ನೂ ಸ್ವಲ್ಪ ಹಸಿಯಾಗಿದ್ದರೆ ಈ ಥರ ಸುತ್ತಲೂ ಅದನ್ನು ತಿರುಗಿಸಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಇವಾಗ ಪರ್ಫೆಕ್ಟ್ ಆಗಿರುವಂತಹ ತಾಲಿಪಟ್ಟು ರೆಡಿಯಾಗಿದೆ. ಹಾಗೆಯೇ ನಾನು ಇನ್ನೊಂದು ತಾಲಿಪಟ್ಟನ್ನು ಕೂಡ ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ. ನಮಗೆ ಅಭ್ಯಾಸ ಇರೋದ್ರಿಂದ ಕೈಯಿಂದನೇ ತಗೊಂಡು ಹಾಕ್ತೀವಿ, ಇಲ್ಲಾಂದರೆ ಒಬ್ಬಟ್ಟು ಸೀಟ್ ಮೇಲೆ ನೀವು ಹಾಕ್ಕೊಂಡು ಮಾಡಿಕೊಳ್ಬಹುದು. ಈ ಕಾರಣಕ್ಕೇ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದ್ದರೆ ನಿಮಗೆ ಹಾಕಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಆವಾಗಲೇ ಹಿಟ್ಟು ತಿಳು ಮಾಡಬೇಡಿ ಅಂತ ನಾನು ಹೇಳಿದ್ದು. ನೋಡಿ, ಇವಾಗ್ಲೂ ಅದೇ ಥರ ತಟ್ಟೆ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ನೀವು ಕೂಡ ಯಾರಾದರೂ ಮಕ್ಕಳು ಸೊಪ್ಪು ತರಕಾರಿ ತಿನ್ನಲ್ಲ ಅಂತ ಚಿಂತೆ ಮಾಡ್ತಾ ಇದ್ದರೆ ಈ ಥರ ಮಾಡಿಕೊಡಿ. ಅಥವಾ ಸಾಯಂಕಾಲ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ತಿನ್ನಲಿಕ್ಕೆ ಕೇಳ್ತಾರಲ್ಲ, ಆವಾಗ ಈ ಥರ ಮಾಡ್ಕೊಳ್ಳಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ನಮ್ಮ ಹೆಲ್ತ್ಗೂ ತುಂಬ ಬೆನಿಫಿಟ್ ಸಿಗುತ್ತೆ ಇದರಿಂದ ಅನ್ನೋ ಒಂದು ಕಾರಣಕ್ಕೆ ನಾನು ಇದನ್ನು ನಿಮಗೆ ಸಜೆಷನ್ ಕೊಡ್ತಾ ಇದ್ದೀನಿ. ನೋಡಿ, ಇವಾಗ ಇದು ಕೂಡ ರೆಡಿಯಾಗಿದೆ. ನಾನು ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಇದು ಕೂಡ ಬೆಂದಿದೆ. ಆ ಎಳ್ಳು ಹಚ್ಚಿ ಮಾಡೋದ್ರಿಂದ ನೋಡೋಕ್ಕೂ ತುಂಬ ಕಲರ್ಫುಲ್ಲಾಗಿ ಎಷ್ಟು ಚಂದವಾಗಿ ಕಾಣಿಸುತ್ತೆ. ಮಲ್ಟಿಗ್ರೇನ್ ಹಿಟ್ಟು ಹಾಗೆ ಮಲ್ಟಿ ಸೊಪ್ಪನ್ನು ಹಾಕಿ ನಾವು ಇದನ್ನು ತಯಾರು ಮಾಡೋದ್ರಿಂದ
ನಮಗೆ ಯಾವುದೇ ರೀತಿಯಾದಂತಹ ಕೊಲೆಸ್ಟ್ರಾಲ್ ಬರುತ್ತೆ, ನಮ್ಮ ಹೆಲ್ತ್ ಹಾಳಾಗುತ್ತೆ ಅನ್ನುವಂತಹ ಸಮಸ್ಯೆ ಇಲ್ಲ. ಎಲ್ಲವೂ ಕೂಡ ನಮ್ಮ ಪ್ರತಿಯೊಂದು ದೇಹದಲ್ಲಿರುವಂತಹ ಪ್ರತಿಯೊಂದು ಬೋನ್ಸ್ಗೂ ನಮಗೆ ಹಾಗೆ ನಮ್ಮ ಹೆಲ್ತ್ಗೂ ತುಂಬ ಒಳ್ಳೆ ರೆಸಿಪಿ ಆಗಿರುವಂತಹ ಈ ತಾಲಿಪಟ್ ರೆಸಿಪಿನ ನಾನು ಮೊಸರು ಹಾಗೆ ಕುಕುಂಬರ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನೀವು ಇಷ್ಟ ಆದರೆ ಒಂದ್ಸರಿ ಇದನ್ನು ಟ್ರೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ನೋಡಿದಂತಹ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಹಾಗೆ ಇನ್ನೂ ಹೊಸದಾದಂತಹ ಉತ್ತರ ಕರ್ನಾಟಕದ ರೆಸಿಪಿ ಬೇಕಾಗಿದ್ದರೆ ಕಾಮೆಂಟಲ್ಲಿ ತಿಳಿಸಿ, ನಾನು ಕೂಡ ಟ್ರೈ ಮಾಡ್ತೀನಿ. ಇದನ್ನು ಹಾಗೆ ತುಪ್ಪದಲ್ಲೂ ಕೂಡ ಸರ್ವ್ ಮಾಡ್ಕೊಳ್ಬಹುದು. ಹಾಗಾದರೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.